ನಮಸ್ಕಾರ. ಈಗ ಪ್ರದೀಪ್ ಈಶ್ವರ್ ಅವರು ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಕೈ ಬಿಟ್ಟಿರುವಂಥ ಘಟನೆ ನಡೆದಿದೆ ಅಂತ ಹೇಳಲಾಗ್ತದೆ. ಈಗಾಗಲೇ ನೀವು ನೋಡಿದ್ದೀರಿ, ಎಚ್ ಡಿ ಕುಮಾರಸ್ವಾಮಿ ಅವರ ವಿಚಾರವಾಗಿ ತಲೆ ಹಾಕಿ ಈಗಾಗಲೇ ಚಪ್ಪಲಿ ಸಹಿತವನ್ನು ಕೂಡ ಮಾಡಿಕೊಂಡು ಭಾಳ ದೊಡ್ಡ ಸಮಸ್ಯೆಗೆ ಸಿಗಾಕೊಂಡಿದ್ದಾರೆ. ಇವರಿಂದ ಪಕ್ಷಕ್ಕೆ ಮುಜುಗರವಾದಂಥ ಸಂದರ್ಭಗಳು ಕ್ರಿಯೇಟ್ ಆಗ್ತಾ ಇರೋವಂಥದ್ದು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಇವರ ವಿಚಾರವಾಗಿ ಅಂತರವನ್ನು ಕಾಯ್ದಿರಿಸ್ಕೊಳ್ತಿದ್ದಾರೆ ಅಂತ ಈಗ ಮಾಹಿತಿ. ಇನ್ನೊಂದು ಕಡೆ ಪ್ರಿಯಾಂಕ ಖರ್ಗೆ ಅವರು ಗೃಹ ಸಚಿವರೇ ಈ ಬಗ್ಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಪ್ರದೀಪ್ ಈಶ್ವರ್ ಕೂಡ ತಪ್ಪು ಮಾಡಿದ್ರು, ಪ್ರದೀಪ್ ಈಶ್ವರನ್ನು ವಿರುದ್ಧನೂ ಕೂಡ FIR ಹಾಕಿಸ್ತೀವಿ, ಪ್ರದೀಪ್ ಈಶ್ವರ್ ಅವ್ರಿಗೂ ಕೂಡ ಅರೆಸ್ಟ್ ಮಾಡ್ತೀವಿ. ಬರೀ ಮಾಧ್ಯಮಗಳಲ್ಲಿ ಬಂದು ಟ್ರಯಲ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾರು ಬಂದು ದೂರು ಕೊಟ್ಟರೆ ತಾನು ನಾವು ಏನೋ ಮಾಡೋಕ್ಕೆ ಸಾಧ್ಯ ಅಂತೇಳಿ ಗೃಹ ಸಚಿವರು ಹೇಳಿದ್ದಾರಂತಪ್ಪ. ಈಗ ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ದಾರೆ. ಬರೀ ಮಾಧ್ಯಮಗಳಲ್ಲಿ ಮೀಡಿಯಾಗಳಲ್ಲಿ ಕೂತ್ಕೊಂಡು ಇಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂತ್ಕೊಂಡ್ಬಿಟ್ಟು ಟ್ರಯಲ್ ಮಾಡ್ತಾ ಕೂತ್ಕೊಂಡು ಅಲ್ಲಲ್ಲಿ ಹೇಳಿಕೆ ಕೊಡ್ಕೊಂಡು ಕೂತ್ಕೊಂಡ್ರೆ ಹಂಗೆ ಮಾಡೋಕ್ಕಾಗಲ್ಲ. ನೀವು ಬಂದ್ಬಿಟ್ಟು ಯಾರಿಗೆ ಪ್ರದೀಪ್ ಈಶ್ವರಿಂದ ತೊಂದರೆ ಆಗಿದೆ, ಯಾರಿಗೆ ಪ್ರದೀಪ್ ಈಶ್ವರಿಂದ ಸಮಸ್ಯೆ ಆಗಿದೆ, ನೀವು ಖುದ್ದಾಗಿ ಬಂದು ದೂರು ಕೊಡ್ರಪ್ಪ. ದೂರು ಕೊಟ್ಟರೆ ನಾವೇನೋ ಒಂದು ಟ್ರಯಲ್ ಅದರ ಸಂಬಂಧಪಟ್ಟ FIR ಮಾಡ್ತೀವಿ. ಅವ್ರನ್ನ ಏನು ಕೇಸ್ ಹಾಕಬೇಕು ಪ್ರದೀಪ್ ಈಶ್ವರ್ ಕೇಸ್ ಮಾಡ್ತೀವಿ. ಬೇಕಾದ್ರೆ ನಾವು ಜೈಲಿಗೆ ಬೇಕಾದ್ರೆ ಕಳಿಸಿ ತಪ್ಪು ಮಾಡಿದ್ರಿ ಅನ್ನೋದನ್ನ ಈಗ ಹೇಳಿರುವಂಥದ್ದು. ಸದ್ಯದ ರಾಜಕೀಯ ರಂಗದಲ್ಲಿ ಮತ್ತಷ್ಟು ಈಗ ತೀವ್ರವಾದ ಚರ್ಚೆ ಉಂಟಾಗ್ತಿರೋಂಥದ್ದು. ಪ್ರದೀಪ್ ಈಶ್ವರ್ ಅವರಿಗೆ ಅವರ ಪಕ್ಷದವರು ವಹಿಸ್ಕೊಂತಿಲ್ಲ ಅಂತಂದರೆ ಮುಂದಿನ ಕಥೆ ಹೆಂಗೆ ಅಂತ ಈಗ ಇದ್ರ ಬಗ್ಗೆ ಚರ್ಚೆ ಶುರು ಮಾಡ್ತಾರಂಥದ್ದು. ಪ್ರದೀಪ್ ಈಶ್ವರ್ ತಮ್ಮ ಪಕ್ಷದವರೇ ತಾವೀಗ ವಹಿಸ್ಕೊಂತಿಲ್ಲ ಅಂದಮೇಲೆ ಇನ್ನು ಬೇರೆಯವ್ರು ಯಾಕೆ ವಹಿಸ್ಕೊಂತಾರೆ? ಹಾಗಾದ್ರೆ ಪ್ರದೀಪ್ ಈಶ್ವರ್ ಅವರು ಮೀಸತ್ತಿರುವಂಥದ್ದು, ತೋಳು ತಟ್ಟಿರುವಂಥದ್ದು, ಅಲ್ಲಿದ್ದಂಥ JDSನ ಕೆಲ ಕಾರ್ಯಕರ್ತರಿಗೆ ಪ್ರಚೋದನೆ ಮಾಡಿದಂತಾಗ ಈಗ ಆರೋಪನ ಕೂಡ ಈಗ ಪ್ರದೀಪ್ ಈಶ್ವರ್ ಎದುರಿಸ್ತಿದ್ದಾರೆ. ಈಗ ಸದ್ಯ ಅವ್ರ ವಿರುದ್ಧ ಕೂಡ ಸಾಕಷ್ಟು ಜನ ಈಗಾಗಲೇ ದೂರು ಕೊಡ್ತಿದ್ದಾರಂತೆ. ಸದ್ಯ ಈಗ ಪ್ರಿಯಾಂಕ ಖರ್ಗೆ ಅವರು ಹೇಳ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಮಾಧ್ಯಮದಲ್ಲಿ ಏನು ಟ್ರಯಲ್ ಮಾಡ್ಕೊಂಡು ಕೂತಿಲ್ಲ, ಬಟ್ ವಿಡಿಯೋಗಳು ಬರ್ತಾ ಇದ್ದಾವೆ. ಆದರೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರದೀಪ್ ಈಶ್ವರ್ ವಿರುದ್ಧ ಈಗಾಗಲೇ ದೂರುಗಳು ಕೊಡ್ತಿದ್ದಾರೆ. ಕೆಲವು ಕಡೆ ದೂರು ದಾಖಲಾಗ್ತಿದ್ದಾವೆ, ಕೆಲವು ಕಡೆ ದೂರು ದಾಖಲಾಗ್ತಿಲ್ಲ. ಬಟ್ ಅರೆಸ್ಟ್ ಅಂತೂ ಎಲ್ಲೋ ಆಗಿಲ್ಲ. ಇಷ್ಟು ವಿಚಾರ. ಇನ್ನು JDSನವ್ರು ಹಾಗಾದ್ರೆ ಚಪ್ಪಲಿ ಹಸ್ತಿದ್ದು ಅವ್ರ ಕಾರ್ಯಕರ್ತರು ಅಂತ ಹೇಳ್ಕೊಂಡಿದ್ದಂಥವ್ರು ಅದು ಸರಿನಾ ಅಂತ ನೋಡಿದ್ರೆ ಅದು ತಪ್ಪೇ. ಒಬ್ಬರು ಸಂವಿಧಾನಿಕವಾಗಿ ಶಾಸಕರಾಗಿ ಆಯ್ಕೆ ಆದಂಥವರು ಅವ್ರ ವಿರುದ್ಧ ಈ ರೀತಿಯಾಗಿ ನಡ್ಕೊಳ್ಳೋಂಥದ್ದು ಖಂಡಿತವಾಗಿಯೂ ಯಾರೇ ಮಾಡೋದು ಅದು ಅತಿ ದೊಡ್ಡವಾದಂಥ ಅಪರಾಧ ಆಗುತ್ತೆ, ಆಕ್ಷೇಪಾರ್ಹವಾದಂಥ ಅಪರಾಧವಾಗುತ್ತೆ ಅನ್ನೋದು ನನ್ನ ತಿಳುವಳಿಕೆ ಸಿಕ್ಕಂತೆ, ನನ್ನ ತಿಳುವಳಿಕೆಗೆ ತಿಳಿದಂತೆ ಅದು ನಿಜ. ಈ ಪ್ರದೀಪ್ ಈಶ್ವರ್ ಅವರಿಗೆ ಅವ್ರಿಗೊಂದು ಫಿಕ್ಸ್ ಆಗ್ಬಿಟ್ಟಿದ್ದಾರೆ ನಮ್ಮ ಮೈಂಡಲ್ಲಿ. ಏನಪ್ಪ ಅಂತಂದರೆ ನಾನು ಮಾಡಿದ್ರು ಟ್ರೋಲ್ ಆದರೂ ಮಾಡ್ತಾರೆ, ಯೂಟ್ಯೂಬಲ್ಲಾದ್ರೂ ವೀಡಿಯೋ ಮಾಡ್ತಾರೆ, ಇನ್ಸ್ಟಾಗ್ರಾಮಲ್ಲೂ ವೀಡಿಯೋ ಮಾಡ್ತಾರೆ, ಫೇಸ್ಬುಕ್ಕಲ್ಲೂ ವೀಡಿಯೋ ಮಾಡ್ತಾರೆ. ಖಂಡಿತ ನಾನಂತೂ ಸದ್ಯದಲ್ಲಿ ಇದ್ದೇ ಇರ್ತೀನಿ. ನಾನು ಪ್ರಚಾರದಲ್ಲಿದ್ದರೆ ಮುಂದಿನ ಬಾರಿ ಚಿಕ್ಕಬಳ್ಳಾಪುರದಲ್ಲಿ ಅತಿ ಹೆಚ್ಚು ಇನ್ನೂ ಹಂತದಲ್ಲಿ ಗೆಲ್ತೀನಿ. ಖಂಡಿತವಾಗಿಯೂ ನಿಮ್ಮ ಮೈಂಡಿನಲ್ಲಿ ಆ ಥರ ಏನಾದರೂ ಭ್ರಮೆಯಲ್ಲಿ ಬದುಕ್ತಿದ್ರೆ ಪ್ರದೀಪ್ ಈಶ್ವರ್ ಅವರೇ, ನೀವು ವಿಡಿಯೋ ಏನಾದ್ರು ಅಕಸ್ಮಾತಾಗಿ ನೋಡ್ತಿದ್ರು ಖಂಡಿತವಾಗಿಯೂ ಅದನ್ನೆಲ್ಲ ತಲೆಯಲ್ಲಿ ತೆಗೆದಾಕಬಿಡಿ. ಯಾಕೆಂದರೆ ಯಾವುದೇ ಕಾರಣಕ್ಕೂ ನೀವು ಆ ರೀತಿಯೆಲ್ಲ ನಡ್ಕೊಂಡು ಹೋದರೆ ಖಂಡಿತವಾಗಿ ನಿಮ್ಮ ಚಿಕ್ಕಬಳ್ಳಾಪುರ ಅಲ್ಲ, ನೀವು ಯಾವುದೇ ಕ್ಷೇತ್ರದಲ್ಲಿ ನಿಂತು ಗ್ರಾಮ ಪಂಚಾಯತಿ ಎಲೆಕ್ಷನ್ ಕೂಡ ಮುಂದಿನ ಬಾರಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಈ ಸತಿ ಗೆದ್ದೆಲ್ಲೋ ಒಂದು ಜಾಕ್ಪಾಟ್ ಮ್ಯಾಚ್ ಥರ ಗೆದ್ದಿರ್ತೀರಿ. ಹಾಗಾಗಿ ಮುಂದಿನ ಬಾರಿ ಅದಂತೂ ಆಗೋದಿಲ್ಲ. ಜನ ಬುದ್ಧಿವಂತರಾಗಿದ್ದಾರೆ ರೀ, ಜನ ಓದಿದ್ದಾರೆ, ಜನ ತಿಳ್ಕೊಂಡಿದ್ದಾರೆ. ಈಗ ತಮಿಳ್ನಾಡಿನಲ್ಲೇ ನೋಡಿದ್ದೀರ, ಸಾಕಷ್ಟು ವರ್ಷಗಳಿಂದ ಅಪ್ಪ ಹಾಕಿದ ಹಾಲು ಮರ, ಅಜ್ಜ ಹಾಕಿದ ಹಾಲು ಮರ ಅಂತ ಹೇಳಿ ಬಂದಂಥ ವಿಚಾರದಲ್ಲಿ ವಿಜಯ್ ಅವರು ತೆಗೆದುಕೊಂಡಂಥ ನಿರ್ಧಾರ, ಯಾವುದೇ ಎಕ್ಸಿಟ್ ಪೋಲ್ ನೋಡಿ 5ರಿಂದ 10 ಸೀಟು ಗೆಲ್ಲಲ್ಲ ಅಂತ ಹೇಳಿ ಹೇಳ್ಕೊಂಬಂದಂಥ ಎಕ್ಸಿಟ್ ಪೋಲ್ಗಳು ಕೂಡ ಮಕ್ಕದ ಮೇಕೆ ತೆಗೆದು ಹೊಡೆಸ್ಕೊಂಡು ಹೋದಂಗೆ ಆಗ್ಬಿಟ್ಟಿತ್ತು. ಅವ್ರಿಗೂ ಸಹ ಮಕ್ಕದ ಮೇಕೆ ತೆಗೆದು ಹೊಡೆಸ್ಕೊಂಡು ಹೋದಂಗೆ ಆಗ್ಬಿಟ್ಟಿದೆ. ಆ ಥರ ಪಕ್ಷ ಒಂದು ಜನ ನಿರ್ಧಾರ ಮಾಡಿದ್ರೆ, ಪ್ರಜಾಪ್ರಭುತ್ವ ನಿರ್ಧಾರ ಮಾಡಿದ್ರೆ, ಯುವಕರು ಯುವತಿಯರು ನಿರ್ಧಾರ ಮಾಡಿದ್ರೆ ಯಾವ ಪಕ್ಷನೂ ಬೇಕಾದ್ರೆ ಕಿತ್ತಿ ಹೋಗ್ರಿ ಹೊಸ ಪ್ರಾದೇಶಿಕ ಪಕ್ಷವನ್ನೇ ಬೇಕಾದ್ರೆ ನಿರ್ಮಾಣ ಮಾಡ್ತಾರೆ ಅನ್ನೋದಕ್ಕೆ ತಮಿಳ್ನಾಡು ಭಾಳ ದೊಡ್ಡ ಮಟ್ಟಿಗೆ ಉದಾಹರಣೆ ಆಗಿರೋಂಥದ್ದು. ಇಷ್ಟಾದರೂ ಕೂಡ ನೀವು ಇನ್ನೂ ಇವೆಲ್ಲ ನೋಡ್ತಿದ್ರು ಕೂಡ ಬುದ್ಧಿ ಕಲಿದಲೇ ನಾವು ಹೀಗೆ ಇರೋದು, ನಾವು ಹಿಂಗೆ ನಡ್ಕೊಂಡು ಹೋಗೋದು ಅನ್ನೋದು ನಿಮ್ಮ ಮೈಂಡ್ಸೆಟ್ಟಲ್ಲಿ ಇದ್ದರೆ ನಿಮ್ಮ ಹಣೆ ಬರ, ನಿಮ್ಮ ಕರ್ಮ ಏನಾದರೂ ಮಾಡ್ಕೊಂಡು ಹಾಳಾಗೋಗಿ. ಇಷ್ಟಂತೂ ನಾನು ಹೇಳ್ತೀನಿ. ಆದರೆ ಮುಂದಿನ ವಾರದಲ್ಲಿ ನಾನು ಹೇಳೋದಿಷ್ಟೇ, ನಮ್ಮ ಕರ್ನಾಟಕ ರಾಜ್ಯದ ಜನಗಳು ಅಷ್ಟೇ ಹೊಸ ಪಕ್ಷನ ಆಯ್ಕೆ ಮಾಡಿ ತಮಿಳ್ನಾಡು ರೀತಿಯಲ್ಲಿ ಹೊಸ ಬದಲಾವಣೆ ತಂದ್ಕೊಳ್ಳಿ. ಇದೇ ಕಾಂಗ್ರೆಸ್ಸು, ಅದೇ BJP, ಅದೇ JDS ಬಿಟ್ಟಾಕ್ಬಿಟ್ಟು ಹೊಸ ಪ್ರಾದೇಶಿಕ ಪಕ್ಷ ಯಾವುದಾರು ಆಗಲಿ, ಹೊಸ ಪ್ರಾದೇಶಿಕ ಪಕ್ಷ ಯಾರು ನಿರ್ಮಾಣ ಮಾಡಿ ನಾವು ಹೊಸ ಒಂದು ಸ್ವಚ್ಛ ರಾಜ್ಯವನ್ನು ನಾವು ಕೊಡ್ತೀವಿ ಅಂತ ಬರ್ತಾರೋ, ಲಂಚ ಮುಕ್ತ ರಾಜ್ಯವನ್ನು ಮಾಡ್ತೀವಿ ಅಂತಾರೋ, ಭ್ರಷ್ಟಾಚಾರ ಮುಕ್ತ ರಾಜ್ಯವನ್ನು ಮಾಡ್ತೀವಿ ಅಂತ ಬರ್ತಾರೋ ಅಂಥವರಿಗೆ ಓಟ್ ಹಾಕಿ ಗೆಲ್ಲಿಸಿ. ಇವ್ರು ಕೊಡೋ 500 ರೂಪಾಯಿ ದುಡ್ಡು, 2000 ರೂಪಾಯಿ ದುಡ್ಡು, ಇಲ್ಲ 100-200 ರೂಪಾಯಿ ಎಣ್ಣೆ ಓಟ್ ಮಾರ್ಕೊಂಡ್ರೆ ಹಣೆ ಬರಾನೇ ಇಷ್ಟು. ನಾವು ಜೀವನ ಎಲ್ಲ ಅವ್ರಿಗೆ 2000 ರೂಪಾಯಿ ಓಟಲ್ಲೇ ನಾವು ಕಳ್ಕೊತೀವಿ. 5 ವರ್ಷಕ್ಕೆ ಅದಕ್ಕೆ 1000 ಪಟ್ಟು ಚೆನ್ನಾಗಿ ದುಡ್ಡು ಮಾಡ್ಕೊಂಡು
ಅವ್ರ ಸುತ್ತ ಇರುವಂಥ ಕೆಲವು ಚೀಲಗಳಿಗೆ ಮಾತ್ರ ಅವ್ರಿಗೆ ಏನೇನು ಬೇಕು ಸರ್ಕಾರದಿಂದ ಬರುವಂಥ ಅನುದಾನ ತೆಗೆದು ಅವ್ರಿಗೆಲ್ಲ ಕೊಟ್ಕೊಂಡು ಅವ್ರವ್ರಿಗೆ ಟೆಂಡರ್ಗಳು ಕೊಡ್ಕೊಂಡು ಅವ್ರವ್ರಿಗೆ ಕಾಂಟ್ರಾಕ್ಟ್ಗಳು ಕೊಡ್ಕೊಂಡು ನಮ್ಮಂತಹ ಓಟ್ ಹಾಕಿದವ್ರನ್ನೆಲ್ಲ ನಾಯಿಗಳಿಗಿಂತಲೂ ಕೀಳಾಗಿ ನಮ್ಮ ನಡೆಸ್ಕೊಳ್ತಾ ಹೋಗ್ತಿರ್ತಾರೆ. ಅದು ನಿಮ್ಮ ಗಮನಕ್ಕೆ ಬರದ ರೀತಿಯಲ್ಲಿ ಅದು ಆಗ್ತಿರುತ್ತೆ. ಮತ್ತು ಅದೇ ಮುಂದಿನ ಬಾರಿ ಎಲೆಕ್ಷನ್ ಬರ್ತಿರ್ತೀವಿ, ಅಣ್ಣ ಬಂದ್ಬಿಡಿ ಅಣ್ಣ, ಅಣ್ಣ ಊಟ ಹಾಕ್ಬಿಡಿ ಅಣ್ಣ, ಅಣ್ಣ ನಿಮ್ಗೆ ಏನು ಬೇಕು ಹೇಳಿ ಅಣ್ಣ ಮಾಡ್ತೀನಿ. ಎಂಥದೂ ಮಾಡಲ್ಲ. ಅವರ ಪಕ್ಷದ ಅವರ ಜೊತೆ 4 ಯಾವ ನಾಯಿಗಳು ಚೀಲಗಳು ಅಂತ ತಿರುಗ್ತಿರ್ತವೆ ಅಂಥವು ಬಿಟ್ಟು ಇನ್ಯಾರಿಗೂ ಅವ್ರು ಮಾಡಲ್ಲ. ಇದನ್ನು ಚೆನ್ನಾಗಿ ತಲೆಯಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಬುದ್ಧಿವಂತರಾಗಿ ಹೊಸಬ್ರಿಗೆ ಅವಕಾಶ ಮಾಡಿಕೊಡಿ. ಯುವಕ ಯುವತಿಯವರು ಬಂದ್ರೇ ನಮ್ಮ ರಾಜ್ಯದಲ್ಲಿ ಬದಲಾವಣೆ ಆಗಲು ಸಾಧ್ಯ.